ಸಾಮಾನ್ಯ ಜನ ನೀನು 50 ML ಜಾಸ್ತಿ ಮಾಡಿಬಿಟ್ಟು ₹2 ಜಾಸ್ತಿ ಮಾಡುತ್ತೆ ಏನಾರು ಕೇಳಿದ್ರ ಈ ಸಾಮಾನ್ಯ ಜನಕ್ಕೆ ₹2 ಅನ್ನೋದು ಅವರು ತುಂಬ ಕಷ್ಟ ಆಗಿರ್ತದೆ. ಇಂಡೈರೆಕ್ಟ್ ಬೆಲೆ ಜಾಸ್ತಿ ಮಾಡಿರೋದೇನೆ ಅದು. ಮೊದಲು ಹೇಳಿದ್ದೆ ಒಂದು ಮಾಡಿದ್ದೆ ಒಂದು. ಮಕ್ಕಳಿಗೆ ಎಜುಕೇಷನ್ ಮಾಡೋ ಮಕ್ಕಳಿಗೆ ಫ್ರೀ ಮಾಡಿರಲಿ. ರೈತ ಇಲ್ದೇನೆ ಏನೂ ನಡೆಯೋದಿಲ್ಲ. ಯಾರು ಗ್ಯಾರಂಟಿಗೆ ನಮಗೆ ಕೊಡಿ ಅಂತ ಯಾರು ಕೇಳ್ಕೊಂಡಿರಲಿಲ್ಲ. ಪ್ರತಿಯೊಬ್ಬರಿಗೂ ಉಪಯೋಗಿಸಬೇಕಲ್ಲ, ಅದು ರೇಟ್ ಕಡಿಮೆ ಆದರೆ ಒಳ್ಳೆಯದು. ಗ್ಯಾರಂಟಿಗಳಲ್ಲಿ ಕೆಲವರಿಗೆ ಅನುಕೂಲ ಆಗಿರ್ಬೋದು, ಕೆಲವ್ರಿಗೆ ಅಷ್ಟೇ ಅನನುಕೂಲನೂ ಆಗದೆ. ಬಸ್ಕೋಬೇಕಾದ್ರೆ ಮಕ್ಕಳಿಗೆ ಸೀಟೇ ಬಿಡೋದಿಲ್ಲ. ಲೇಡೀಸ್ಗಳು ದುಡ್ಡು ಕೊಟ್ಟವ್ರು ನಿಂತ್ಕೊಂಡು ಹೋಗ್ತಾ ಇರ್ತಾರೆ, ದುಡ್ಡು ಕೊಡ್ದೇವ್ರು ಆರಾಮಾಗಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಸರ್, ಇವಾಗ ಸರ್ಕಾರ ಪ್ರತಿ ಲೀಟ್ರ್ ಹಾಲಿಗೆ ₹2 ಬೆಲೆ ಏರಿಕೆ ಮಾಡಿದೆ. ಅದರಿಂದ ಜನಗಳಿಗೆ ಯಾವ ಥರ? ಈಗ ಸಾಮಾನ್ಯ ಜನಗಳು ಬೆಳಗ್ಗೆ ಇದ್ದರೆ ಪ್ರತಿಯೊಬ್ಬರಿಗೂ ಎಂಥ ಸಾಮಾನ್ಯ ಜನ ಸಣ್ಣವರಿಂದ ಹಿಡಿದು ದೊಡ್ಡವ್ರಿಗೂ ಹಾಲು ಬೇಕೇ ಬೇಕು. ಇವರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನಾವು ಬೆಲೆ ಜಾಸ್ತಿ ಮಾಡಿಲ್ಲ, ಬರೀ 50 ML ಜಾಸ್ತಿ ಇದು ಮಾಡಿದ್ದೀವಿ, ಅದಕ್ಕೆ ಮಾತ್ರ ದುಡ್ಡು ಕೇಳ್ತಿದ್ದೀವಿ ಅಂತವ. ಸಾಮಾನ್ಯ ಜನ ನೀನು 50 ML ಜಾಸ್ತಿ ಮಾಡಿಬಿಟ್ಟು ₹2 ಜಾಸ್ತಿ ಮಾಡುವಂತ ಏನಾರು ಕೇಳಿಲ್ಲ. ಆದ್ದರಿಂದ ಅದು ಯಾಕೆಂದರೆ ಪ್ರತಿಯೊಬ್ಬರಿಗೂ ಅದು ಎಫೆಕ್ಟ್ ಆಗೋದೇನೆ. ಈಗ ದೊಡ್ಡವ್ರಿಗೆ ₹2 ಏನೂ ಅನ್ಸೋದಿಲ್ಲ. ಈ ಸಾಮಾನ್ಯ ಜನಕ್ಕೆ ₹2 ಅನ್ನೋದು ಅವರು ತುಂಬ ಕಷ್ಟ ಆಗಿರ್ತದೆ. ಅವರು ಈ ಥರ ಡೈರೆಕ್ಟಾಗಿ ತಗೊಳ್ಬೋದಾಗೆ ಈ ಥರ ಹಿಂಗೆ ಜಾಸ್ತಿ ಮಾಡಿದ್ದೀವಿ, ನಿಮ್ಗೆ ರೇಟ್ ಜಾಸ್ತಿ ಮಾಡಿಲ್ಲ, ಅದು ಇಂಡೈರೆಕ್ಟ್ ಹೇಳೋದು. ಅದು ಇಂಡೈರೆಕ್ಟು ಬೆಲೆ ಜಾಸ್ತಿ ಮಾಡಿರೋದೇನೆ ಅದು. ಆದ್ದರಿಂದ ಅದು ತಪ್ಪೋದು ಅಂತ ನಾನು ಹೇಳ್ತೀನಿ. ಇವರು ಯಾಕೆ ಹಿಂಗೆ ಮಾಡಿದ್ರು ಅಂದರೆ, ಕೆಲವು ಈ ಫ್ರೀ ಗ್ಯಾರಂಟಿಗಳು ಅಂತ ಅನೌನ್ಸ್ ಮಾಡಿದ್ರು. ಫ್ರೀ ಗ್ಯಾರಂಟಿ ಅನೌನ್ಸ್ ಮಾಡೋದ್ರಲ್ಲಿ ಪ್ರತಿಯೊಬ್ಬರಿಗೂ ಏನಾದರೂ ಸಾಮಾನ್ಯ ಬಡವರು ಎಷ್ಟೋ ಜನ ಅವರೇ. ಇವರು ಮೊದಲು ಏನು ಮಾನದಂಡ ಫಿಕ್ಸ್ ಮಾಡಿರಲಿಲ್ಲ. ಇವ್ರಿಗೆ BPL ಕಾರ್ಡ್ ಇದ್ರು ಮಾತ್ರ, ಇವ್ರು ಮಾತ್ರ, ಪ್ರತಿಯೊಬ್ಬ ಗೃಹಿಣಿಗೂ ಕೊಡ್ತೀನಿ, ಪ್ರತಿಯೊಬ್ಬರು ಇವ್ರಿಗೂ ಕೊಡ್ತೀವಿ ಅಂತ ಎಲ್ಲ ಅನೌನ್ಸ್ ಮಾಡಿದ್ರು. ಆದರೂ ಏನು ಮಾಡಿದ್ರು ಇವರು? ಮಾಡಲಿಲ್ಲ. ಇವ್ರಿಗೆ ಎಷ್ಟು ಇದು ಬೇಕೋ ಮೊದಲು ಹೇಳಿದ್ದೆ ಒಂದು, ಮಾಡಿದ್ದೆ ಒಂದು. ಮೊದಲು BPL ಕಾರ್ಡು ಕೊಡ್ತೀವಿ, APL ಕಾರ್ಡ್ಗೂ ಕೊಡ್ತೀವಿ, ಇನ್ನೊಂದು ಅಂತ್ಯೋದಯ ಕಾರ್ಡ್ ಇದ್ರೂ ಕೊಡ್ತೀವಿ ಅಂತ ಹೇಳಿದ್ರು. ಯಾರು BPL ಕಾರ್ಡ್ ಕೆಲವ್ರಿಗೆ ಯಾರಿಗೂ ಅನುಕೂಲ ಆಗಿರೋ ಅವ್ರಿಗೆ ಅದರೊಳಗೂ ಒಂದು ಮಾನದಂಡ ಫಿಕ್ಸ್ ಮಾಡೋದು. ಅವರಾಗಿರ್ಬೇಕು, ಇವರು ಇದು ಫಿಕ್ಸ್ ಆಗಿರಬೇಕು, ಎಲ್ಲ ಇರ್ತದೆ. ಸಾಮಾನ್ಯ ಜನರಿಗೆ ಎಲ್ಲಿ ಪ್ರತಿಯೊಬ್ಬರಿಗೂ ಅದ್ರ ಜ್ಞಾನ ಎಲ್ಲಿರ್ತದೆ, ತಂತ್ರಜ್ಞಾನದ ಜ್ಞಾನ ಎಲ್ಲಿರ್ತದೆ, ಅದಾಗೋದಿಲ್ಲ. ಇವರು ಅವರ ರಾಜಕೀಯ ಹಿತಾಸಕ್ತಿಗೋಸ್ಕರವಾಗಿ ಇವೆಲ್ಲ ಸ್ಕೀಮ್ಗಳು ಮಾಡಿಕೊಂಡು ಈಗೆಲ್ಲ ಜಾಸ್ತಿ ಬೆಲೆ ಮಾಡ್ತಾರೆ. ಈಗ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತಂದರೆ ಹಿಂಗೆ ಪ್ರತಿಯೊಬ್ಬರ ಮೇಲೆ ಅವರು ರೈಸ್ ಮಾಡಲೇಬೇಕು. ಆದ್ದರಿಂದ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರೋದು. ಈಗ ಇವರು ಮಾಡಿದ್ರು, ಫ್ರೀ ಮಾಡಿದ್ರು, ಪ್ರತಿಯೊಬ್ಬರಿಗೂ ಈ ಮಕ್ಕಳಿಗೆ ಎಜುಕೇಷನ್ನು ಫ್ರೀ ಬಸ್ ಮಾಡಲಿ. ಈಗ ಯಾರು ಬೇಡ ಅಂತ ಹೇಳಿದಾರ. ಮಕ್ಕಳಿಗೆ ಎಜುಕೇಷನ್ ಮಾಡೋ ಮಕ್ಕಳಿಗೆ ಫ್ರೀ ಮಾಡಿರಲಿ. ಈಗ ಹೆಲ್ತ್ ಕೊಡಿದ್ರೆ ಈಗ 50% 50 to 20% ಜಾಸ್ತಿ ಮಾಡಬೇಕು ಅನ್ನೋ ಇದರಲ್ಲಿ ಸಾಮಾನ್ಯ ಜನ ಏನು ಇಲ್ದೇ ಅಲ್ಲಿ ಕೂಲಿ ಮಾಡ್ಕೊಂಬರೋ ಸಡನ್ಲಿ ಅವ್ನಿಗೇನು ಗೊತ್ತಿರ್ತದ, ನನ್ನ ಕಾಯಿಲೆ ಬರ್ತದೆ ಇದು ಅಂತವ. ಅವ್ನಿಗೇನಾದರೂ ಒಂದು ಬದ್ಧತೆ ಮಾಡಬೇಕು. ಅವ್ನಿಗೆ ಈ ಥರದಲ್ಲಿ ಮಾಡಿದ್ರೆ ಇಷ್ಟೊಂದಿಷ್ಟವರೆಗೆ ನಿನಗೊಂದು ಇದಿರ್ತದೆ ಅಂತ ಏನೋ ಒಂದು ಕಾರ್ಡು ಸ್ಕೀಮ್ ಮಾಡ್ತಾರೆ. ಅದರಲ್ಲಿ ಯಾವುದೂ ಇವ್ರು ಉಪಯೋಗ ಆಗೋದಿಲ್ಲ. ಆ ಕಾರ್ಡ್ ತೊಗೊಂಡು ಏನೋ ಕೆಲವು ಕಾರ್ಡು ಇಶ್ಯೂ ಮಾಡ್ತಾರೆ. ಆ ಕಾರ್ಡ್ ತೊಗೊಂಡು ಹೋದರೆ ಇಲ್ಲ ಇದಕ್ಕೆ ಬರೋದಿಲ್ಲ, ಅದಕ್ಕೆ ಬರೋಲ್ಲ ಅಂತ ಒಂದು ಹೇಳ್ತಾರೆ. ಅದು ಮೊದಲು. ಆಮೇಲೆ ಮೇಯ್ನಾಗಿ ರೈತರು ಇಲ್ಲದೇ ಬೇರೆ ಏನೂ ನಡೆಯೋದಿಲ್ಲ. ಆದ್ದರಿಂದ ರೈತ ಬಂದವರಿಗೆ ಬಡ ರೈತರು, ಅದೊಂದು ಅತಿ ಸಣ್ಣ ಇವ್ರಿಗೆ ಅವ್ರಿಗೆ ಸಹಾಯ ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಈ ಥರ ಬೇರೆ ಥರ ಇದು ಮಾಡಿಕೊಂಡು ರೈತರಿಗೆ ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ರೈತ ಇಲ್ಲದೇ ಏನೂ ನಡೆಯೋದಿಲ್ಲ. ರೈತರಿಗೆ ಒಳ್ಳೇದು ಮಾಡಬೇಕು. ಗ್ಯಾರಂಟಿ ಯೋಜನೆಗಳು ಬೇಕಾ ಅಥವಾ ದಿನನಿತ್ಯ ಬಳಸೋ ಬೆಲೆ ಏರಿಕೆ ಕಡಿಮೆ? ಯಾರು ಗ್ಯಾರಂಟಿಗೆ ನಮಗೆ ಕೊಡಿ ಅಂತ ಯಾರೂ ಕೇಳ್ಕೊಂಡಿರಲಿಲ್ಲ, ಯಾರೂ ಅರ್ಜಿ ಹಾಕಿರಲಿಲ್ಲ. ಅವರು ಅನೌನ್ಸ್ ಮಾಡಿದ್ರು, ಅವ್ರ ರಾಜಕೀಯ ಹಿತಾಸಕ್ತಿಗೋಸ್ಕರ ಅನೌನ್ಸ್ ಮಾಡಿದ್ರು. ಓಕೆ, ಅದು ಮಾಡ್ಕೊಳ್ಳಿ. ಆದರೂ ದಿನನಿತ್ಯ ಏನು ಮನುಷ್ಯ ಬೆಳಿಗ್ಗೆ ಇದ್ದರೆ ಪ್ರತಿಯೊಬ್ಬ ಮಾನವ ಅಂತ ಅಂದಮೇಲೆ ಅದು ದೊಡ್ಡವರಿರ್ಬೋದು, ಚಿಕ್ಕವರಿರ್ಬೋದು, ಬಡವರು ಇರ್ಬೋದು, ಶ್ರೀಮಂತ ಇರ್ಬೋದು, ಪ್ರತಿಯೊಬ್ಬರಿಗೂ ಉಪಯೋಗಿಸ್ಲೇಬೇಕಲ್ಲ. ಅದು ರೇಟ್ ಕಡಿಮೆ ಆದರೆ ಒಳ್ಳೆಯದು. ಇರಲಿಲ್ಲ ಗ್ಯಾರಂಟಿ ಬೇಕು ಅಂತ ಯಾರೂ ಇದು ಮಾಡಿರಲಿಲ್ಲ. ಗ್ಯಾರಂಟಿಗಳಲ್ಲಿ ಕೆಲವರಿಗೆ ಅನುಕೂಲ ಆಗಿರ್ಬೋದು, ಕೆಲವ್ರಿಗೆ ಅಷ್ಟೇ ಅನನುಕೂಲನೂ ಆಗದೆ. ಕೆಲವರು ಈಗ ಮಕ್ಕಳು ಶಾಲೆಗೆ ಹೋಗ್ತಾರೆ, ಬಸ್ಗೆ ತಿಳ್ಕೊಳ್ಳಿ. ಉದಾಹರಣೆಗೆ ಬಸ್ಗೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಸೀಟೇ ಬಿಡೋದಿಲ್ಲ ಲೇಡೀಸ್ಗಳು. ಅಲ್ಲಿ ಜಗಳ ಆಡ್ತಾರೆ. ಅಲ್ಲಿ ಬೇರೆ ಥರ ಎಲ್ಲ ನ್ಯೂಸನ್ಸ್ ಎಲ್ಲ ಆಗುತ್ತೆ. ಅಲ್ಲಿ ಇದು ಮಾಡಿಕೊಂಡು ದುಡ್ಡು ಕೊಟ್ಟವ್ರು ನಿಂತ್ಕೊಂಡು ಹೋಗ್ತಾ ಇರ್ತಾರೆ, ದುಡ್ಡು ಕೊಡ್ದೇವ್ರು ಆರಾಮಾಗಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಆ ದುಡ್ಡು ಕೊಟ್ಟವರು ಜೆಂಟ್ಸ್ ಎಷ್ಟೋ ಜನ ಭಯ ಬಿದ್ದು ಬೇರೆ ಬಸ್ಗಳ ಅವಲಂಬನೆ ಮಾಡ್ತಾಯಿದ್ದಾರೆ, ಪ್ರೈವೇಟು ಅದು ಇದು ಮಾಡ್ತಾಯಿದ್ದಾರೆ. ಅದು ಸ್ಕೀಮ್ ಏನು ಅಂತ ಇದಿಲ್ಲ. ಕೆಲವ್ರಿಗೆ ಒಳ್ಳೇದಾಗಿರ್ಬೋದು, ಕೆಲವ್ರಿಗೆ ಅಷ್ಟೇ ಅನನುಕೂಲನೂ ಆಗೈತೆ.